ದರ್ಶನ್ ಸರ್ ಅವರ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿದೆ ನನ್ನ ಪ್ರೀತಿಯ ರಾಮು. ಇವತ್ತು ಥಿಯೇಟರ್ ಹತ್ರ ಬಂದಿದ್ದೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಬಹಳ ಖುಷಿ ಆಗುತ್ತಲ್ವಾ ಸರ್, ಅದನ್ನ ಅಭಿಮಾನಿಗಳಾಗಿ ನಾವು ಅವ್ರ ಸಿನಿಮಾ ಯಾವುದೇ ರಿಲೀಸ್ ಆದರೂ ನಾವು ಬರಲೇಬೇಕು. ಯಾಕಂದರೆ ಅವರಿಂದ ಇವತ್ತು ನಾನು ಬೆಳೀತಾ ಇರೋದು ಸರ್. ಅವರ ಒಂದು ಫಸ್ಟ್ ಸಾಂಗ್ ನಂದು ಸೆಕೆಂಡ್ ಮಾಡಿ ಪುಷ್ ಮಾಡಿದಾಗ ಇವತ್ತು ನನಗೊಂದು ಅಭಿಮಾನಿಗಳು ಒಂದಷ್ಟು ಜನ ನನ್ನ ಗುರ್ತಿಡಿತಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಸರ್. ಸೊ ಅದಕ್ಕೋಸ್ಕರ ಅವ್ರದ್ದು ಯಾವುದೇ ಸಿನಿಮಾ ರಿಲೀಸ್ ಆದರೂ, ಹಿಂದಿನ ಸಿನಿಮಾ ಆಗಲಿ ಮುಂದಿನ ಸಿನಿಮಾ ಆಗಲಿ, ನೆಕ್ಸ್ಟ್ ಡೆವಿಲ್ ಕೂಡ ಬರ್ತಾ ಇದೆ, ಆ ಸಿನಿಮಾಗೆ ನಾವು ಇದ್ದೇ ಇರಬೇಕು. ಯಾವತ್ತಿದ್ರು ದರ್ಶನ್ ಸರ್ ಹಿಂದ್ಗಡೆ ನಾವೆಲ್ಲ ಅಭಿಮಾನಿಗಳು ಏನು ಸೆಲೆಬ್ರಿಟೀಸ್ ಅಂತ ಏನು ಕೊಟ್ಟಿದ್ರು ನಮಗೆ ಬಿರ್ದು, ಸೊ ನಾವೆಲ್ಲರೂ ಅವ್ರ ಜೊತೆ ಇದ್ದೇ ಇರ್ತೀವಿ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಇವತ್ತು. ಬರ್ಡೇಗೆ ಒಂದು ಸಾಂಗ್ ಕೂಡ ಮಾಡಿದ್ದೀರಿ ತಾವು, ಏನ್ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ಪ್ರತಿ ವರ್ಷ ಕೂಡ ಮಾಡ್ತಲೇ ಇರ್ತೀರಿ, ಸೊ ಈ ವರ್ಷನೂ ಕೂಡ ಆಗ್ತಾ ಇದೆ. ಬಹಳ ಖುಷಿ ಇದೆ ಸರ್. ಅದು ಅಭಿಮಾನಿಗಳಿಗೆ ಕೊಟ್ಟಿರೋ ಪ್ರೀತಿ, ಅವರ ಒಂದು ಆ ಸಾಂಗ್ ಕೊಡೋ ಒಂದು ಪ್ರೀತಿಗೋಸ್ಕರ ನಾನು ಅದು ಸಾಂಗ್ ಮಾಡೋದು, ವರ್ಷ ಸಾಂಗ್ ಮಾಡ್ತೀನಿ. ಫಸ್ಟ್ ಸಾಂಗ್ ಮಾಡಿದಾಗ ಎಷ್ಟು ಪ್ರೀತಿ ಕೊಟ್ಟಿದ್ರು ಅದರ 10 ಇವತ್ತು ಜನ ಪ್ರೀತಿ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇವಾಗ ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ನಿಂತ್ಕೊಂಡಿದ್ರು ಬಸ್ ಸ್ಟಾಪ್ ಅಲ್ಲಿ, ಆಟೋದವ್ರು ನಿಲ್ಸ್ಬಿಟ್ಟು ಹಾಯ್ ಸುಪ್ರೀತ್ ಅವ್ರೆ ಅಂತ ಮಾತಾಡ್ಸ್ಬಿಟ್ಟು ಹೋಗ್ತಾರೆ. ಈ ಹೋಟೆಲಲ್ಲಿ ಟೀ ಕೊಡೋ ಹುಡುಗರು, ಆಮೇಲೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕೋ ಹುಡುಗರು. ಸೊ ನಾನು ಸುಮ್ಮನೆ ಎಲ್ಲೋ ಒಂದ್ ಕಡೆ ಇವಾಗ ನೋಡಿ, ಇವಾಗ ಜಸ್ಟ್ ಈಗ ಒಂದು ಟೀ ಕುಡಿಯೋಕಂತ ಹೋಗಿದ್ವಿ. ಆಟೋ ಪಾಪ ಹೋಗ್ತಿದ್ದವರು ಸಿನಿಮಾ ನೋಡ್ಕೊಂಡು ಹೋದ್ರಂತೆ. ನಮ್ಮ ಪ್ರೀತಿ ಸರ್ ರಾಮು ಸಿನಿಮಾ ನೋಡ್ಕೊಂಡು ಆಟೋಲ್ಲಿ ಹೋಗ್ತಿದ್ರು ಅವರು. ನಿಲ್ಸ್ಬಿಟ್ಟು ಸರ್ ಸುಪ್ರೀತ್ ಸರ್ ನಮಸ್ತೆ ಅಂದ್ರು, ಸಾಂಗ್ ಮಾತ್ರ ಸಖತ್ತಾಗಿದೆ ಅಂದ್ರು. ಇನ್ನೇನ್ ಬೇಕು ಸರ್ ನಮ್ಗೆ? ಪ್ರತಿ ವರ್ಷ ಅವ್ರಿಗೆ ಹಾಡು ಮಾಡೋದು ಒಂದು ನನಗೊಂದು ಭಾಗ್ಯ ಸಿಕ್ದಂಗೆ ಆಯ್ತು ಈ ವರ್ಷ ನನಗೆ. ಸೊ 10ನೇ ವರ್ಷದ ಸಾಂಗು ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಹಾಡು ರಿಲೀಸ್ ಆಗಿದೆ. ಆಲ್ರೆಡಿ 15 ಅವರಲ್ಲಿ 1 ಲಕ್ಷ ರೀಚ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ರೀಚ್ ಆಗಿದೆ. ಸೊ ಇದಕ್ಕಿಂತ ಇನ್ನೇನು ಬೇಕು? ಎಲ್ಲ ಸಾಂಗಿಗಿಂತ ಈ ಸಾಂಗು ಬೇಗ ವೈರಲ್ ಆಯಿತು. ಸೊ ವೈರಲ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಿದೆ. ನಮಗೆ ಕಲಾವಿದರಿಗೆ ಸರ್, ನಮಗೆ ಪ್ರೀತಿ, ವಿಶ್ವಾಸ, ಚಪ್ಪಾಳೆ ಜನಗಳು ನೋಡಿದ್ರೆ ಸಾಕು, ಅದೇ ನಮಗೊಂದು ಭಾಗ್ಯ ಅಂತ ಅನ್ಸುತ್ತೆ. ಇನ್ನು ನನ್ನ ಪ್ರೀತಿ ರಾಮು ಅಂತ ಬಂದಾಗ 23 ವರ್ಷಗಳಾಯ್ತು ಈ ಸಿನಿಮಾ ರಿಲೀಸ್, ಅಂದ್ರೆ ತೆರೆ ಮೇಲೆ ಬಂದು 23 ವರ್ಷಗಳಾಗಿತ್ತು. ಮತ್ತೆ ರೀ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಅಭಿಮಾನಿಗಳು ಕೂಡ ತುಂಬಾ ಜನ ಅಭಿಮಾನಿಗಳು ಬಂದು ಆ ಒಂದು ಇವತ್ತಿಗೂ ಈ ಒಂದು ಸಿನಿಮಾಗೂ ಕೂಡ ಇಷ್ಟೊಂದು ಕ್ರೇಜು ಅಂತಂದ್ರೆ ಏನು ಖುಷಿ ಆಗುತ್ತಲ್ವ ಸರ್? ಡಿ ಬಾಸ್ ಅನ್ನೋ ಆ ಹೆಸರಿಗೆ ಬರೋದು ಜನ, ಬೇರೆ ವಿಚಾರಕ್ಕೆ ಇಟ್ಕೊಂಡು ಬಂದ್ರೆ ಜನ ಬರಲ್ಲ. ಆ ಡಿ ಬಾಸ್ ಅನ್ನೋ ಹೆಸರಿದೆ ಗೊತ್ತಾ, ಆ ಹೆಸರಿರೋ ಗತ್ತೇ ಬೇರೆ, ಅವ್ರ ವ್ಯಾಲ್ಯೂನೇ ಬೇರೆ, ಅವ್ರ ವ್ಯಕ್ತಿತ್ವನೇ ಬೇರೆ. ನೆಕ್ಸ್ಟ್ ಡೆವಿಲ್ ಬರುತ್ತಲ್ವಾ, ಅವಾಗ ನೀವು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಬ್ರ ನೋಡ್ತೀರಾ. ಸೊ ಯಾರ್ಯಾರು ಟೀಕೆ ಮಾಡಿದಾರೆ ಇಷ್ಟು 6 ತಿಂಗಳು 8 ತಿಂಗಳಿಂದ ಎಷ್ಟು ಜನ ಟೀಕೆ ಮಾಡಿರ್ಬೋದು, ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿರ್ಬೋದು, ಕೆಲವರು ಅವ್ರ ಹೆಸರನ್ನ ಯೂಸ್ ಮಾಡ್ಕೊಂಡಿರ್ಬೋದು, ಬೆಳೆಯೋಕ್ಕೋಸ್ಕರ ತುಂಬಾ ಜನ ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರ ಕಷ್ಟದಲ್ಲಿದ್ದಾಗ ಯಾರೂ ಬರಲಿಲ್ಲ. ಸೊ ಕೆಲವರು ಬಂದ್ರು ಬಿಟ್ರೆ ಅಭಿಮಾನಿಗಳ ಜೊತೆಲಿದ್ರು, ಅವ್ರ ಸೆಲೆಬ್ರಿಟಿಗಳ ಜೊತೆಲಿದ್ರು ಬಿಟ್ರೆ ಬೇರೆ ಯಾರು ಬಂದಿಲ್ಲ. ಅದೊಂದು ನೋವಿದೆ. ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗ ನಾನು ಇನ್ನೂ ಹುಟ್ಟಿರಲಿಲ್ಲ ಸರ್. ಸೊ ಅದಾದ್ಮೇಲೆ ನಾನು ಅವ್ರಿಗೆ ಅಭಿಮಾನಿಯಾಗಿ ಇವತ್ತು ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಅವ್ರಿಗಿರೋ ಒಂದು ಗತ್ತೆ ಬೇರೆ, ವ್ಯಾಲ್ಯೂನೇ ಬೇರೆ. ಅದರಲ್ಲಿ ಒಂದು ಹಾಡು ಭಾಳ ಇಷ್ಟ ನನಗೆ. ನನ್ನೆದೆ ಬಾನಲ್ಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ಕಲಕಲ ನಗುವಲಿ ಕಚಗುಳಿರಿಸಿ ಚಿಮ್ಮುವ ನೀಗಲೆಯೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ನಿಮ್ಮಯ ಹಾಗೆ ರೆಕ್ಕೆಯ ಪಡೆಯಲು ಆಸೆಯು ದಿನ ಕಳೆದೆ, ರೆಕ್ಕೆಗಳಿರದೆ ಬಾನಿಗೆ ಹಾರಿ ಮರಳಿ ಕೆಳಗಿಳಿದೆ. ಒಂದು ಹಾಡು ಸಾಲದು, ಮನಸ್ಸು ಬಿಚ್ಚದು, ಹೃದಯ ತಾಳದು, ನೀ ಕೇಳು. ಇದು ಒಂದು ಸಾಂಗ್ ಲೈನು. ಅಂದರೆ ಇದರಲ್ಲಿ ರೆಕ್ಕೆ ಬಿಚ್ಕೊಂಡು ಹಾಡೋ ಪಕ್ಷಿ ಕೂಡ ಬಂದು ಕೆಳಗಿರುತ್ತೆ. ಅಂದರೆ ನಾನು ರೆಕ್ಕೆ ಬಿಚ್ಚಬೇಕು, ನಾನು ಹಾರಾಡಬೇಕು ಅನ್ನೋದು ಒಂದು ಪಕ್ಷಿ ಇಟ್ಕೊಂಡು ಹೇಳಿದ್ದಾರೆ. ಅದೇ ಥರ ಕಲಾವಿದರು ಕೂಡ ಸರ್, ದರ್ಶನ್ ಸರ್ ಕೂಡ ಅವರು ಕಷ್ಟದಿಂದನೇ ಬಂದಿರೋದು, ಹಾಲ್ ಮಾರ್ಕೊಂಡಿದ್ದವರು ಇವತ್ತಿಗೆ ಒಂದು ಇಡೀ ಇಂಡಿಯಾ ತಿರುಗಿ ನೋಡೋ ಶಕ್ತಿ ಆಗಿದ್ದಾರೆ, ಒಂದು ವ್ಯಕ್ತಿ ಆಗಿದ್ದಾರೆ. ಸೊ ಅವ್ರ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಅಂದಾಗ ನಾವು ಆಸ್ ಎ ಅಭಿಮಾನಿಗಳಾಗಿ ನಾವು ಬಂದು ಯಾವತ್ತೂ ಕೂಡ ಅವರಿಂದ ಇರ್ತೀವಿ. ಎಲ್ಲ ಅಭಿಮಾನಿಗಳು ಕೂಡ ಸೆಲೆಬ್ರಿಟೀಸ್ ಅವ್ರು ಯಾವಾಗ್ಲೂ ಇದ್ದೇ ಇರ್ತಾರೆ ಸರ್. ಹಾಗೆ ನೀವು ಒಂದು ಡಿ ಬಾಸ್ಗೆ ಸಾಂಗ್ ಮಾಡಿದ್ರಿ, ಅದರದೊಂದು 4-5 ಹಂಗೆ ಖಂಡಿತವಾಗ್ಲೂ ಸರ್. ಮತ್ತೊಮ್ಮೆ ಈ ಹಾಡು ಇಷ್ಟು ವೈರಲ್ ಆಗೋಕ್ಕೆ ಕಾರಣ ನಮ್ಮ ದಿಲೀಪ್ ಸೇತು ಅವರು. ಇವರಿಲ್ಲ ಅಂದಿದ್ರೆ ಈ ವರ್ಷ ಪ್ರತಿ 3 ವರ್ಷಕ್ಕೂ ಇವರ ಲಿರಿಕ್ಸ್ ಬರ್ತಿದ್ದು ನನಗೆ. ಈ ವರ್ಷ ನನಗಿಂತ ಜಾಸ್ತಿ ಇವ್ರ ಶ್ರಮ ಇದೆ. ಬಿಕಾಸ್ ಒಂದು ಟ್ಯೂನ್ ನಾನು ಕಂಪೋಸ್ ಮಾಡುವಾಗ ಇದು ಏನೋ ಬೇಕು, ಬೇರೆ ಬೇಕು, ಇದು ಚೇಂಜ್ ಮಾಡು, ಅದು ಚೇಂಜ್ ಮಾಡು ಅಂದರೆ ಇವರು 12 ಸಿನಿಮಾ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ರೀಸೆಂಟಾಗಿ ಜೋಗಿ ಪ್ರೇಮ್ ಸರ್ ಸಿನಿಮಾ ಬಂತು, ಏಕಲವ್ಯ ಸಿನಿಮಾ, ಅದ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಸಿನಿಮಾ ಕೂಡ ಜೊತೆಲಿ ಸಿನಿಮಾ ಮಾಡ್ತಾ ಇದ್ದೀವಿ.
ನೆಕ್ಸ್ಟು ನಾವು ಜೊತೆಗೆ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಯಾಕಂದ್ರೆ ನನಗಿರೋ ಹಸುವು ಅವರಲ್ಲಿ ನನಗೆ ಕಾಣಿಸ್ತು ಸರ್, ನನ್ನಲ್ಲಿರೋ ಹಸುವು ಅವ್ರಿಗೂ ಕಾಣಿಸ್ತು. ಸೊ ಇಬ್ರು ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಬಂದಿರುವಂಥವ್ರು, ಅವರು ಆರ್ಕೆಸ್ಟ್ರಲ್ಲಿ ಇದ್ರು, ನಾನು ಆರ್ಕೆಸ್ಟ್ರಲ್ಲಿ ಇದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಈ ಔಟ್ಪುಟ್ ಬಂದಿರೋದು. 2 ಲೈನ್ ಹಾಡಕ್ಕೆ ಇಷ್ಟಪಡ್ತೀನಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಹೇಳೆ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ, ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನ್ ಕಣ್ಲ, ಕೂರ ಕುರ್ಚಿ ಒದ್ರು ನಿಂತ್ರು ಕಣ್ಲ. ಅರೆ ಯಾರೇ, ಅರೆ ಯಾರೇ ಹೆಸರೇಳೆ. ತರ್ಕ 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 ತರ್ಕ, ನಾ ಹೇಳ ಗಂಟ ಒಸಿನಿ ತರ್ಕ. ಬರ್ಕ 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 ಬರ್ಕ, ದಿಟ್ಟ ಹೇಳ ಕತ್ತಿನ ಪೇಪರ್ನಾಗ ಬರ್ಕ. ಇರೋದೊಬ್ರೆ ಬಾಸು ಕಣ್ಲ, ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಹಿಂಗ್ ಹೋಗುತ್ತೆ ಸಾಂಗ್. ಡಿ ಬಾಸ್ ಅವರು ಡೆವಿಲ್ ಸಿನಿಮಾದ ಟೀಸರ್ ಕೂಡ ಬರ್ತಡೆಗೆ ರಿಲೀಸ್ ಆಗ್ತಾ ಇದೆ. ಹೌದು ಅಭಿಮಾನಿಗಳಾಗಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಸರ್, ಬಹಳ ಎಕ್ಸ್ಪೆಕ್ಟೇಷನ್. ಡೆವಿಲ್ ಇಷ್ಟು ದಿನ ಯಾರ್ಯಾರು ಡೆವಿಲ್ ಸಿನಿಮಾ ಮುಗ್ದೋಯ್ತು, ಡೆವಿಲ್ ಸಿನಿಮಾ ರಿಲೀಸ್ ಆಗೋಗಿ ಇನ್ನೊಂದು 5 ವರ್ಷ ಆಗುತ್ತಂತೆ, 10 ವರ್ಷ ಆಗುತ್ತಂತೆ, ಅವ್ರು 2 ವರ್ಷ ಆಚೆನೆ ಬರಲ್ವಂತೆ ಅಂತ ತುಂಬಾ ಜನ ನನಗೆ ಹೇಳಿದ್ದಾರೆ. ನಾನು ಕಿವಿಯಾರೆ ಕೇಳ್ಬಿಟ್ಟಿದ್ದೀನಿ. ಪರ್ಸ್ನಲ್ ಆಗು ಕೆಲವರು ಈ ಸಲ ಹೇಳ್ಬಿಟ್ರು, 2 ವರ್ಷ ಆಗುತ್ತಂತೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೋಡ್ತಾ ಇರಿ ಕಣ್ಮುಂದೆ, ಅತಿ ಶೀಘ್ರದಲ್ಲಿ ಬರ್ತಾರೆ, ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ಅತಿ ಶೀಘ್ರದಲ್ಲಿ ಡೆವಿಲ್ ಶೂಟಿಂಗ್ ಇನ್ನೇನು ಶುರು ಆಗುತ್ತೆ. ಈ ವರ್ಷದಲ್ಲಿ ಸರ್ ಸಿನಿಮಾ ಬರುತ್ತೆ. ಡೆವಿಲ್ ಟೀಸರ್ಗೆ ನಾವೆಲ್ಲ ಕಾಯ್ತಿದೀವಿ. ಡೆವಿಲ್ ಟೀಸರ್ ರಿಲೀಸ್ ಆದ್ಮೇಲೆ ನೀವು ಯೂಟ್ಯೂಬಲ್ಲಿ ಅಬ್ರ ನೋಡ್ತೀರಾ. ಏನ್ ಹೇಳ್ರಿ, ಯೂಟ್ಯೂಬಲ್ಲಿ ಅಬ್ರ ಕೊಡೋದು ನಾವು. ಇಲ್ಲಿ ಕೆಲಸ ಮಾಡಿ ಮಾತಾಡ್ಬೇಕು ನಾವು, ಬರೀ ಹಂಗೆ ಮಾತಾಡೋದು. ದರ್ಶನ್ ಸರ್ ಅಭಿಮಾನಿಗಳು ಹೆಂಗೆ ಅಂದ್ರೆ ಕೆಲ್ಸದ ಮುಖಾಂತರನೇ ಮಾತಾಡೋದು ನಾವು. ಯಾರಿಗೂ ಅವ್ರು ಹಂಗ್ ಬೆಳೆದ್ರು, ಇವ್ರು ಹೆಂಗ್ ಬೆಳೆದ್ರು ಅವೆಲ್ಲ ಮಾತಾಡಲ್ಲ ನಾವು. ಈಗ ನೋಡಿ, ಎಕ್ಸಾಂಪಲ್, ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗಿದೆ. ಇದಕ್ಕೂ ನಾವು ದರ್ಶನ್ ಸರ್ ಅಭಿಮಾನಿಗಳು ಏನಕ್ಕೆ ಬರ್ತೀವಿ? ಅವ್ರ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತೀವಿ. ಪ್ರೊಡ್ಯೂಸರು ಇಷ್ಟು ವರ್ಷ ಆದ್ಮೇಲೆ, 23 ವರ್ಷ ಆದ್ಮೇಲೆ ತಿರ್ಗಾ ಅವ್ರ ಪ್ರೀತಿ ವಿಶ್ವಾಸದಿಂದ ಪ್ರೊಡ್ಯೂಸರ್ ಸರ್ ಕೂಡ ಅವ್ರ ಅಭಿಮಾನಿಯಾಗಿ ಇವತ್ತು ಸಿನಿಮಾ ಏನಕ್ಕೆ ರಿಲೀಸ್ ಮಾಡ್ತಾರೆ? ಅವ್ರ ಬರ್ತಡೇ ಬರ್ತಾ ಇದೆ, ಯಾವ ಸಿನಿಮಾಗಳು ಇಲ್ಲ, ಅದಕ್ಕೋಸ್ಕರ ಅವರು ರಿಲೀಸ್ ಮಾಡ್ತಿದ್ದಾರೆ. ಅದೇ ತರನೇ ನಾವು ಕೂಡ ಅಭಿಮಾನಿಗಳು 16ನೇ ತಾರೀಕು ಬರ್ತಡೇ ದಿನ ನಿಮ್ಗೆ ಟೀಸರ್ ರಿಲೀಸ್ ಆಗುತ್ತೆ, ಡೆವಿಲ್ ಟೀಸರು. ಅಬ್ರ ಯಾವ ಲೆವೆಲ್ ಕೊಡ್ತೀವಿ ಅಂದ್ರೆ ಆಲ್ರೆಡಿ ಶುರುವಾಗಿದೆ ಅಬ್ರ. ಇನ್ನು 2 ದಿನ ಬಾಕಿ ಇದೆ, 2 days to go. ಆಯ್ತಾ? ಬೇರೆ ಏನೂ ಇಲ್ಲ, ಇರೋದೇ 2 ದಿನ. ನಾವೆಲ್ಲರೂ ಟೀಸರ್ನ ರೀಚ್ ಮಾಡಿಸ್ತೀವಿ, ಆಮೇಲೆ ನೀವೇ ನೋಡ್ತೀರಾ, ನೀವೇ ಮಾತಾಡ್ತೀರಾ. ಜನಗಳು ಬಾಯಿ ಮೇಲೆ ಬೆಳ್ಳಿಟ್ಕೊಬೇಕು, ಹಂಗ್ ಮಾತಾಡ್ತಾರೆ. ಈ ಬಾರಿ ದರ್ಶನ್ ಸರ್ ಬರ್ತಡೇ ಆಚರಿಸ್ಕೊಳ್ಳಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ. ಹೌದು ಸರ್, ಹೌದು. ಈ ಒಂದು ಸಂದರ್ಭದಲ್ಲಿ ಆದ್ರೂ ಅಭಿಮಾನಿಗಳು ಕೆಲವರು ಮನೆ ಹತ್ರ ಬರ್ತಾ ಇರ್ತಾರೆ. ಒಟ್ಟು ಅಭಿಮಾನಿಗಳಿಗೆ ನೀವ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಅದೇ ಅವ್ರಿಗೊಂದು ಅಟ್ಲೀಸ್ಟ್ ಒಂದು 6 ತಿಂಗಳು ರೆಸ್ಟ್ ಬೇಕು. ಸೊ ನಾನು ಕೂಡ ಈ ವರ್ಷ ಸಾಂಗ್ ಹೋಗಿ ತೋರಿಸ್ಬೇಕಿತ್ತು. ನಾನು ಕೂಡ ಫೋನಲ್ಲೇ ಮಾತಾಡಿದ್ದು. ಯಾಕಂದ್ರೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಸರ್. ಈ ವಿಚಾರಗಳು ಯಾರೇ ಒಬ್ಬ ಮನುಷ್ಯ ಆಗಿರ್ಬೋದು, ನಾನು ತೊಂದರೆಲಿದ್ದಾಗೂ ಅದು ನಾವು ಅರ್ಥ ಮಾಡ್ಕೋಬೇಕು. ಆಸ್ ಎನ್ ಅಭಿಮಾನಿಗಳಾಗಿ, ಸೆಲೆಬ್ರಿಟೀಸ್ಗಳಾಗಿ ನಾವು ಅರ್ಥನ ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ ನಮಗೆ ಅವ್ರ ಆರೋಗ್ಯ ಬಹಳ ಇಂಪಾರ್ಟೆಂಟ್. ನಮ್ಗೆ ಇವಾಗ ಬೆನ್ನುವಿನ ಸಮಸ್ಯೆ ಇದೆ, ಜೊತೆಗೆ ಅವ್ರಿಗೆ ಈಗ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಆದ್ರಿಂದ ಅವರು ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ. ಡೆವಿಲ್ಗೆ ಆಬ್ವಿಯಸ್ಲಿ ಸಿಗ್ತೀವಿ ನಾವು, ಅವ್ರ ಜೊತೆ ಇದ್ದೇ ಇರ್ತೀವಿ. ಸೊ ಇನ್ನೊಂದು 1 ತಿಂಗಳಾದ್ಮೇಲೆ ನಾನು ಕೂಡ ಹೋಗಿ ಭೇಟಿ ಆಗ್ತೀನಿ. ಸೊ ಬರ್ತಾರೆ, ಅವರೇ ಫೋನ್ ಮಾಡಿ ಕರೀತಾರೆ. ಮತ್ತೊಮ್ಮೆ ಹೇಳೋದಿಷ್ಟೇ, ನಾನು ಕೊನೆಯದಾಗಿ ಅಭಿಮಾನಿಗಳೇ, ದಯವಿಟ್ಟು ಮನೆ ಮುಂದೆ ಯಾರು ಹೋಗಬೇಡಿ. ಹೋದ್ರೂ ಕೂಡ ಆಲ್ರೆಡಿ ನಿಮ್ಗೆ ಮನೆನೇ ಕಾಣುತ್ತೆ, ಅವ್ರ ಮನೆನೇ ದರ್ಶನ್ ಸರ್ ಅನ್ಕೊಂಡು ಅಲ್ಲೇ ನಿಂತ್ಕೊಂಡು ಫೋಟೋ ತಗೊಬನ್ನಿ. ದಯವಿಟ್ಟು ಅವ್ರ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಿಗ್ತಾರೆ. ಯಾಕಂದ್ರೆ ವಿಡಿಯೋದಲ್ಲಿ ಹೊರ ಹೇಳಿದ್ದಾರೆ, ಎಲ್ರಿಗೂ ನಾನು ಸಿಗ್ತೀನಿ. ಎಲ್ರಿಗೂ ಸಾರಿನೂ ಕೇಳಿದ್ರು ಅವರು. ಅಷ್ಟು ದೊಡ್ಡ ವ್ಯಕ್ತಿ ಸಾರಿ ಕೇಳ್ತಾರೆ ಸೆಲೆಬ್ರಿಟಿಗಳಿಗಂದಾಗ, ಸರ್ ನಮ್ದೊಂದು ಭಾಗ್ಯ ಸರ್, ಅವ್ರಿಗೆ ನಾವು ಫ್ಯಾನ್ ಆಗಿದ್ದೀವಿ ಅಂತ, ನಮ್ದೊಂದು ಭಾಗ್ಯ. ಈಗ ನೀವು ಅಷ್ಟೇ ದರ್ಶನ್ ಸರ್ ಅಪ್ಪಟ ಅಭಿಮಾನಿಗಳು ನೀವು. ನಾನು ನೋಡಿದ್ದೀನಿ ಅದು. ಏನಕ್ಕೆ ಅಂದ್ರೆ ನಾನು ಯಾವುದೇ ಸಾಂಗ್ ಮಾಡುವಾಗಲೂ, ನೀವು ನಮ್ಮ ಗೌಡ್ರಾಗಿರ್ಬೋದು, ನಮ್ಮ KFI ನೀವು ಆಗಿರ್ಬೋದು, ಯಾವುದೇ ಸಾಂಗ್ ಮಾಡಿದ್ರು ಫಸ್ಟ್ ಫೋನ್ ಮಾಡ್ತೀರಾ. ಫೋನ್ ಮಾಡ್ಬಿಟ್ಟು ಸರ್ ಸಖತ್ತಾಗಿದೆ ಸಾಂಗು ಸರ್, ಅದೊಂದು ಬೆಳೆಸೋ ಒಂದು ಉದ್ದೇಶ ಇದೆ ಗೊತ್ತಾ ಸರ್. ತುಂಬಾ ಜನ, ಎಷ್ಟೋ ಜನ ನನಗೆ ಫೋನ್ ಮಾಡ್ಬಿಟ್ರು, 2,000 ಕೊಡಿ ನಂಗೆ ಪ್ರಮೋಟ್ ಮಾಡ್ತೀನಿ ಅಂತ ಸಾಂಗ್ನ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಮೇಡಮ್ ನನ್ನಲ್ಲಿ ಕಲೆ ಇದ್ರೆ ನೀವು ಪ್ರಮೋಟ್ ಮಾಡ್ರಿ, ನನ್ನಲ್ಲಿ ಕಲೆ ಇಲ್ಲ ಅಂದ್ರೆ ಪ್ರಮೋಟ್ ಮಾಡಬೇಡ್ರಿ ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ. ಎಷ್ಟೋ ಜನ 2,000 ಕೊಡಿ ಪ್ರಜಾವಾಣಿಲಿ ಹಾಕ್ಸ್ತೀನಿ, 2,000 ಕೊಡಿ ಅದನ್ನ ಹಾಕ್ಸ್ತೀನಿ ಅಂದರು. ಸರ್ ನಂಗೆ ದುಡ್ಡು ಕೊಟ್ಟು ನನ್ನ ಕಲೆ ನಾನು ಮಾರ್ಕೊಳಕ್ಕೆ ನನಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಮಾಡ್ತೀನಲ್ವಾ, ನಾನು ಸಿನಿಮಾ ಹಾಕಿ ದುಡ್ಡಾಕಿ ಸಿನಿಮಾ ಮಾಡಿದಾಗ ನಾನು ದುಡ್ಡು ಕೊಟ್ಟು ಪ್ರಮೋಟ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಯಾಕಂದ್ರೆ ನಾನು ಅದನ್ನ ಸಂಪಾದನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನಾನು ಸಂಪಾದನೆ ಇಲ್ಲ ಸಾಂಗ್ ಮಾಡೋದ್ರಲ್ಲಿ, ನಾನು ಮಾಡೋದು ಅಭಿಮಾನಿಗಳಿಗೋಸ್ಕರ. ಸೊ ಅದಕ್ಕೋಸ್ಕರ ಕೆಲವರು
ಎಕ್ಸಾಂಪಲ್ ಇವಾಗ ಎಷ್ಟು ಒಂದು ಅರ್ಧ ಗಂಟೆ ಮುಂಚೆ ದುಡ್ಡು ಕೊಡಿ ಅಂದ್ರು, ನಾನು ದುಡ್ಡೇ ಕೊಡಲ್ಲ ಅಂದ. ಯಾಕೆ ಕೊಡಬೇಕು ದುಡ್ಡು? ಏನ್ ಸರ್, ಪ್ರೀತಿ ವಿಶ್ವಾಸದಿಂದ ನಾಳೆ ದಿನ ನಿಮ್ಮನ್ನ ಕರೆದ್ಬಿಟ್ಟು, ಗೋವಿಂದ ಗೌಡ್ರನ್ನ ಕರೆದ್ಬಿಟ್ಟು, ಸರ್ ಬನ್ನಿ ನಿಮ್ ಕಷ್ಟಕ್ಕೆ ನಾನು ಹಾಕ್ತೀನಿ ಅಂದ್ರೆ ಅದೊಂಥರ ಅಲ್ವಾ? ಸೊ ಎಲ್ಲ ದುಡ್ಡಲ್ಲೇ ಅಳಿಬಾರ್ದು ಸರ್. ಒಬ್ಬ ಮನುಷ್ಯನ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ಬಹಳ ಕಷ್ಟ ಇದೆ. ಆ ಮನುಷ್ಯ ಇವತ್ತು ಹಿಂಗಿರ್ಬೋದು, ಅವನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಕಲೆ ಇರುತ್ತೆ ಅವನ ಹತ್ರ. ಆ ಕಲೆನ ಈ ದರ್ಶನ್ ಸರ್ ಅಷ್ಟೇ ಹಾಳು ಮಾಡ್ಕೊಂಡಿದ್ದವರು ಇವತ್ತು ಒಂದು ಲೆವೆಲ್ ಸ್ಟಾರ್ ಆಗಿದ್ದಾರೆ. ಇವತ್ತು ಅವ್ರ ಹತ್ರ ಮಾತಾಡ್ಸಕ್ಕಾಗತ್ತೆ? ಅವರೇ ಕರೆದು ಕೊಡ್ತಾರೆ ಸರ್ ದುಡ್ಡಿಂಗೆ. ಅದೇ ತರನೇ ನಾಳೆ ದಿನ ನಮಗೂ ಕೂಡ ಭಗವಂತ ಒಳ್ಳೇದು ಮಾಡ್ತಾನೆ, ನಾವು ಇನ್ನೊಬ್ರು ಕೊಡಂಗ್ ಆಗ್ತೀವಿ. ಸೊ ನೀವೆಲ್ಲರೂ ಪ್ರಮೋಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್.